ಮೆರವಣಿಗೆ ಸ್ಟಾರ್ಟ್ ಆಗ್ತಿದ್ದಂಗೆ ಈ ಥರ ಆಗೋಯ್ತಲ್ಲ. ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ಟಿಫನ್ ಎಲ್ಲ ಮಾಡಿಕೊಂಡು ಆನೇಕಲ್ ದಿಣ್ಣೆನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇನಾಗ್ರೇಷನ್ ಇತ್ತು. ಸೊ ಆ ದೇವಸ್ಥಾನ ಇನಾಗ್ರೇಷನ್ ಇನ್ವಿಟೇಷನ್ ಕಾರ್ಡ್ ನಮ್ಮ ಮನೆಗೂ ಬಂದಿತ್ತು. ನಮ್ಮ ಬಾಸ್ ಟೆಂಪಲ್ ಇನಾಗ್ರೇಷನ್ ನಾವು ಹೋಗದೆ ಇರ್ತೀವಾ, ತುಂಬ ವರ್ಷಗಳಿಂದ ಚಿಕ್ಕದಾಗಿ ಒಂದು ಕಲ್ಲಿನಲ್ಲಿ ಉದ್ಭವ ಆಗಿರೋ ಆಂಜನೇಯ ಸ್ವಾಮಿನ ಇಲ್ಲಿರೋ ಜನರು ಎಲ್ಲರೂ ಒಗ್ಗೂಡಿ ಒಂದು ದೇವಸ್ಥಾನ ಕಟ್ಸಿದ್ದಾರೆ. ಹೋಮ ಮಾಡ್ತಿರೋ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಬೋರಿಂಗ್ ಅನ್ಸ್ಬೋದು. ಬಟ್ ಈ ವಿಡಿಯೋ ನೋಡಿ, ಇಲ್ಲಿರೋ ಯಾರು ರಿಲೇಟಿವ್ಸ್ ಅಲ್ಲ, ಎಲ್ರೂ ನೈಬರ್ಸು, ಎಲ್ರೂ ರಿಲೇಟಿವ್ಸ್ಗಿಂತ ಹೆಚ್ಚಾಗಿ ಜೊತೆಗೆ ಸೇರಿ ಈ ಪೂಜೆನ ನೆರವೇರಿಸ್ಕೊಟ್ಟಿದ್ದಾರೆ. ಅಲ್ಲಿ ನೋಡ್ತಿರ್ಬೋದು, ಆ ಸಂಭ್ರಮನೇ ಬೇರೆ. ನಮ್ಮ ಮನೆಯಲ್ಲೇ ಯಾವುದೋ ಒಂದು ಪೂಜೆ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ರೇಷ್ಮೆ ಸೀರೆ, ಪಂಚೆ, ಶಲ್ಯನೆಲ್ಲ ಹಾಕ್ಕೊಂಡು ಇದನ್ನ ನಮ್ಮನೆ ಪೂಜೆ ಅಂತ ಅಂದ್ಕೊಂಡು ಎಲ್ಲರೂ ಕೈ ಜೋಡಿಸಿ ಈ ದೇವಸ್ಥಾನದ ಇನಾಗ್ರೇಷನ್ನ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗಿದ್ದಾರೆ. ನೋಡಿ, ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಎಲ್ಲರೂ ನೋಡಿಕೊಂಡು ಎಲ್ಲ ಕೆಲಸಗಳನ್ನೂ ನೋಡಿಕೊಂಡು ಇಲ್ಲಿ ದೇವಸ್ಥಾನ ಇನಾಗ್ರೇಷನ್ನಲ್ಲಿ ಡ್ಯಾನ್ಸ್ ಮಾಡಲೇಬೇಕು ಅಂತ ತುಂಬ ದಿನಗಳಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಒಂದೇ ಥರ ಕಾಸ್ಟ್ಯೂಮ್ನೂ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ ಎನರ್ಜಿ ನೋಡಬೇಕು. ಈ ಕಂಪ್ಲೀಟ್ ಸಾಂಗ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಅವ್ರ ಎನರ್ಜಿ ಮಾತ್ರ ಡ್ರಾಪ್ ಆಗಿಲ್ಲ. ಅವ್ರ ಮುಖದಲ್ಲಿ ಕಾಣಿಸ್ತಿರೋ ಖುಷಿ, ಸಂತೋಷ ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಈ ಪೂಜೆ ಮತ್ತು ಪ್ರೋಗ್ರಾಮ್ ಜೊತೆ ಅನ್ನದಾನ ಕೂಡ ಅರೇಂಜ್ ಮಾಡಿದರು. ಗೀ ರೈಸ್, ಟೊಮೆಟೊ ಬಾತ್, ಕೇಸರಿ ಬಾತ್, ಲಾಡು, ಪಾನಕ, ಮಜ್ಜಿಗೆ, ರಸಾಯನ, ಈ ಥರ ವೆರೈಟಿ ಪ್ರಸಾದನ ಇಲ್ಲಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಹಂಚ್ತಾ ಇದ್ರು. ನೈಟ್ ಇನ್ನೇನು ಮೆರವಣಿಗೆ ಶುರು ಆಗಬೇಕು ಅಷ್ಟರಲ್ಲಿ ಕರೆಂಟೇ ಹೋಗ್ಬಿಡ್ತು. ದೇವ್ರ ಕಾರ್ಯ ಏನೇ ಆದರೂ ಅದು ನಡೆಯುತ್ತೆ ಅಲ್ವಾ. ದೇವ್ರನ್ನ ಮೆರವಣಿಗೆ ಕರ್ಕೊಂಬರೋ ಟೈಮಲ್ಲಿ ದೇವ್ರನ್ನ ಕರ್ಕೊಂಬರ್ತಾ ಇರೋ ಟ್ರ್ಯಾಕ್ಟರ್ ಒಂದೊಂದು ಮನೆ ಮುಂದೆನೂ ನಿಲ್ಲಿಸ್ತಾರೆ. ಸೊ ಆ ಮನೆಯವರು ದೇವ್ರಿಗೆ ಹಣ್ಣು, ಕಾಯಿ, ಕರ್ಪೂರ ಎಲ್ಲ ಕೊಟ್ಟು ಮಂಗಳಾರತಿ ತಗೊಂಡು ದೇವ್ರ ಆಶೀರ್ವಾದ ಪಡ್ಕೊತೀವಿ. ಸೊ ಹೀಗೇನೆ ಕಳಶ ಹೊತ್ಕೊಂಡಿರೋರೆಲ್ಲ ಮುಂದಕ್ಕೆ ಹೋಗ್ತಾ ಇರ್ತಾರೆ, ಹಿಂದೆ ದೇವ್ರ ಮೆರವಣಿಗೆ ನಡೀತಾ ಇರುತ್ತೆ. ಇದಾಗಿತ್ತು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಇನಾಗ್ರೇಷನ್ ಮತ್ತು ಅವತ್ತಿನ ವ್ಲಾಗ್. ನೀವೆಲ್ಲ ಯಾರು ಈ ದೇವಸ್ಥಾನಕ್ಕೆ ಹೋಗಿದ್ರಿ ಆನೇಕಲ್ ಅವರು ಕಮೆಂಟ್ ಮಾಡಿ. ಥ್ಯಾಂಕ್ ಯು.